ಇಲ್ಲಿನ ಯುವಕರಿಗೆ ಯುವತಿಯರಿಗೆ ಅನುಕೂಲ ಆಗಬೇಕು. ಕೂಡ್ಲಿಗಿ ಮತಕ್ಷೇತ್ರ ಅತ್ಯಂತ ಇನ್ನೂರ ಮತಕ್ಷೇತ್ರ ಆಗಿದೆ ಅಂತ ಹೇಳಿ ನನಗೆ ಒತ್ತಡವನ್ನು ತಂದು ನಮ್ಮ ಫೌಂಡೇಶನ್ ಮುಖಾಂತರ ನಮ್ಮ ಹೆಸರು ಮಾತ್ರ ಅಷ್ಟೇ ಕೆಲಸ ಎಲ್ಲ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಶ್ರೀನಿವಾಸರವರೇ. 45 ಕಂಪನಿ ಇಲ್ಲಿ ಬರಬೇಕು, ಯುವಕರಿಗೆ ಕೆಲಸ ಸಿಗ್ಬೇಕಂತ ಹೇಳಿ ಒತ್ತಡವನ್ನು ತಂದು ಈ ಕಾರ್ಯಕ್ರಮ ಆಗ್ಬೇಕಾಗಿದ್ರೆ ಡಾಕ್ಟರ್ ಶ್ರೀನಿವಾಸರವರ ಮೂಲ ಕಾರಣ. ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕೂಡ್ಲಿಗಿ ಇನ್ನ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು. ಇಲ್ಲಿ ಇವತ್ತೇನು ತಾವು ರಿಜಿಸ್ಟರ್ ಆಗಿದ್ದೀರಿ, ನಾವು ಎಷ್ಟೋ ಜನಕ್ಕೆ ಇಲ್ಲಿ ವರ್ಕ್ ಆರ್ಡರ್ನ ಕೊಡ್ತೀವಿ. ಬಹಳಷ್ಟು ಜನ ಕೆಲಸಕ್ಕೆ ಹೋಗೋದಿಲ್ಲ, ಅಲ್ಲಿ ಸಮಸ್ಯೆಗಳಿದ್ದಾವೆ. ಕೆಲವರು ಹೋಗ್ತಾರೆ, ಅಲ್ಲಿ ಸಂಬಳದ ಅನಾನುಕೂಲ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಕಂಪ್ನಿ ಎಷ್ಟು ಸಂಬಳ ಕೊಡ್ತಿಲ್ಲ ನಿಮಗೆ ನೇರವಾಗಿ ಹೇಳ್ತಾ ಇದೀವಿ. ನಿಮಗೆ ಯಾವ ಕಂಪ್ನಿಯಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲಿ ನಿಮ್ಮ ಅಕಾಮಿಡೇಷನ್ ಇರುತ್ತೆ, ಅಕಾಮಿಡೇಷನ್ ಇರುತ್ತೋ ಇಲ್ಲೋ, ಊಟ ಕೊಡ್ತಾರೋ ಇಲ್ಲ, ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆಲ್ಲ ಡಿಸ್ಪ್ಲೇ ಮಾಡಿದ್ದೀವಿ ಯಾವ ಕಂಪ್ನಿ ಇದೆ ಅಂತ ಹೇಳಿ. ಎರಡನೇದು, ಇನ್ನು ಮುಂದುಗಡೆ ಅಲ್ಲಿ ಬೋರ್ಡ್ ಮೇಲೆ ಕೂಡ ನಿಮಗೆ ಯಾವುದೇ ಸಮಸ್ಯೆ ಆದ್ರೆ ನಮ್ಮ ಫೌಂಡೇಶನ್ ವತಿಯಿಂದ ಸಾಧಿಕರು ಇದ್ದಾರೆ. ನಿಮಗೆ ಹೆಂಗಿದ್ರು ಡಾಕ್ಟರ್ ಶ್ರೀನಿವಾಸ್ ಪರಿಚಯ ಇದ್ದಾರೆ, ಅವ್ರ ಫೋನ್ ನಂಬರ್ ಕೂಡ ತಗೊಳ್ಳಿ. ನಮ್ಮ ಸಾಧಿಕರು ಇದ್ದಾರೆ, ನಮ್ಮ ಫೋನ್ ನಂಬರ್ ಕೂಡ ತಗೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ಹೋಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾನುಕೂಲ ಆದ್ರೆ ನಮ್ಮ ಫೌಂಡೇಶನ್ ಪ್ರಾಮಾಣಿಕವಾಗಿ ನಿಮ್ಮ ಅಲ್ಲಿ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀರಿ. ಅದೇ ರೀತಿಯಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಇರ್ತಾರೆ. ಉದ್ದೇಶ ಏನಂತಂದ್ರೆ ಇಲ್ಲೇ ಬರಬೇಕು ಜನರು, ಇಲ್ಲೇ ನಮ್ಮ ಹಳ್ಳಿಗಳಲ್ಲಿ ಇಲ್ಲೇ ಒಂದು ಆಪರ್ಚುನಿಟಿ ಆಗ್ಬೇಕು, ಪ್ರತಿಯೊಬ್ಬರಿಗೆ ಇಲ್ಲೇ ಒಂದು ಇಂಟರ್ವ್ಯೂ ಆಗ್ಬೇಕನ್ನ ಏನೋ ಒಂದು ಕಲ್ಪನೆ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು. ಇಲ್ಲ, ನಮ್ಮ ಹಳ್ಳಿ ಹುಡುಗರು ಇಲ್ಲಿ ಬರ್ತಾರೆ ಸಿಟಿಯಲ್ಲಿ, ಅವ್ರಿಗೆ ಅಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಸಿಟಿಯಲ್ಲಿ ಹೋಗೋದು ತೊಂದರೆ ಇದೆ, ಅದ್ರ ಜೊತೆ ಕಂಪ್ನಿಗಳು ಹುಡ್ಕೊಂಡು ಹೋಗೋದು ಬಹಳ ತೊಂದರೆ ಆಗುತ್ತೆ. ಅಲ್ಲಿ ಹೋದ್ರೆ ನಮ್ಮ ಯುವಕರಿಗೆ ಯಾರು ಇಂಟರ್ವ್ಯೂ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಜೊತೆ ಬಹಳಷ್ಟು ಸರಿ ಸಮಾಲೋಚನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲೇ ಖುದ್ದಾಗಿ 45 ಕಂಪ್ನಿಯ ಎಲ್ಲಾ HR ಇಲ್ಲೇ ಬರಬೇಕು, ಕೊಠಡಿಯಲ್ಲಿ ಇಲ್ಲೇ ಇರಬೇಕು, ನಮ್ಮ ಕೂಡ್ಲಿಗಿ ಕೊಠಡಿಯಲ್ಲಿ ಇರಬೇಕು, ಯುವಕರು ಹೋಗಿ ಅಲ್ಲೇ ನೇರವಾಗಿ ಇಂಟರ್ವ್ಯೂ ಕೊಡ್ಬೇಕಂತ ಹೇಳಿ ಇಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ತಾವು ಯಾವತ್ತು ಮರಿ ಕೊಡದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತೊಂದು ಪ್ರಯತ್ನ ಇದು, ನಾವೆಲ್ಲ ಸಕ್ಸಸ್ ಕಾಣಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೇನೂ ಒಂದು ಹೆಜ್ಜೆ ಹೇಳ್ತೀನಿ ಡಾಕ್ಟರ್ ಶ್ರೀನಿವಾಸನವರಿಗೆ. ಒಂದು ಸ್ಕಿಲ್ಲಿಂಗ್ ಬಗ್ಗೆ ತಾವು ಮಾತನಾಡಿದ್ದೀರಿ. ನೀವು ಅತ್ಯಂತ ಈ 2 ವರ್ಷದ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ 139 ಶಾಸಕರಲ್ಲಿ ಒಂದು ಟಾಪ್ 5 ಶಾಸಕರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಟೇಬಲ್ ಟು ಟೇಬಲ್ ಹೋಗಿ ವಿಧಾನಸೌಧದಲ್ಲಿ ಡಿಬೇಟ್, ಎಲ್ಲಾ ವಿಷಯದಲ್ಲಿ ಡಿಬೇಟ್ ಮಾಡಿ ಎಲ್ಲಾ ಸಚಿವರ ಜೊತೆ ಚೆನ್ನಾಗಿರ್ತಕ್ಕಂಥ ಯಾವುದೇ ಶಾಸಕ ಇದ್ರೆ ಅದು ಹೆಮ್ಮೆಯಿಂದ ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ ಕೇಳಲಿಕ್ಕೆ ಬಯಸ್ತೇನೆ. ಪ್ರಯತ್ನ ದಿನ ಬೆಳಿಗ್ಗೆ ದಿನ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇನು ಆಯ್ಕೆ ಮಾಡಿರ್ತಕ್ಕಂಥ ನಾಯಕ ಯಾರು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ. ನಾನು ಹೆಮ್ಮೆ ಆಗಿ ಏನೋ ನಮ್ಮ ಫ್ರೆಂಡ್ನ ಗೆಲ್ಲಿಸ್ಬಿಟ್ರಿ ಅಂತೇಳಿ ಆತ್ಮ ಪರವಾಗಿ ಸುಮ್ಮನೆ ನಾನೇನು ಟುಸ್ ಹೇಳಕ್ ಬಂದಿಲ್ಲ. ಪ್ರಾಮಾಣಿಕವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಅವಧಿವರೆಗೆ ನೀವೆಲ್ಲಿವರೆಗೆ ಅವರಿಗೆ ಆಶೀರ್ವಾದ ಮಾಡಿದಿರಿ, ನಾನು ಅದನ್ನ ನಂಬಿಕೆ ಇದೆ, ಭರವಸೆ ಇದೆ, ವಿಶ್ವಾಸವನ್ನು ಕೊಡ್ತೀನಿ. ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಸರ್ವೋತ್ತಮ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮಾಜದ ಪರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ಇರ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾವು ತುಕಾರಾಮ್ರವರು, ಭೀಮಾನಾಯಕರವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಶ್ರೀನಿವಾಸ್ ಅವರ ಬೆನ್ನಿಂದ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಎರಡನೇದು ತಾವು ಸ್ಕಿಲ್ಲಿಂಗ್ ಬಗ್ಗೆ ಮಾತನಾಡಿದ್ರಿ. ನೀವು ನಮಗೆ ಪ್ರೊಫೈಲಿಂಗ್ ಮಾಡಿಕೊಡಿ, ಬೇಕಿದ್ರೆ ಒಂದು ಹಂತವಾಗಿ 100-200 ಹುಡುಗರು 300 ಹುಡುಗರನ್ನ ನಾವು ಬೇಕಿದ್ರೆ ಬೆಂಗಳೂರು ಲೆವೆಲ್ ಆಗಿರಲಿ ಅಥವಾ ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ ಕೂಡ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಇಲ್ಲಿ ಕೆಲವರಿಗೆ ಯಾರ್ಯಾರಿಗೆ ಇಂಟರ್ವ್ಯೂ ಸಿಗಲ್ಲ, ಯಾರ್ಯಾರಿಗೆ ಆಪರ್ಚುನಿಟಿ ಸಿಗಲ್ಲ, ಅವ್ರ ಮಾಹಿತಿ ನಮಗೆ ಕೊಡಿ. ನಾವು ಬೇಕಿದ್ರೆ ಇಲ್ಲೇ ಬಂದು ಅವ್ರನ್ನ ರೀಸ್ಕಿಲ್ಲಿಂಗ್ ಮಾಡಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. And you see who are really vulnerable, who really want job, if you have got some list apart from this, who really deserve it, we will definitely look into that ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಯುವಕರು ನಿಮ್ಮ ಸಮಯ ಬೇರೆ ಇದೆ, ನಮ್ಮ ಟೈಮ್ ಬೇರೆ ಆಗಿದೆ. ನಾನೀಗ 50 ವರ್ಷ ಆಗ್ಲಿಕ್ಕೆ ಬಂದದ್ದು. ನಿನಗೆ ನೀನು ಸೇಮ ಆಯ್ತು, ನಾವಿಬ್ಬರು ಮೊದಲಾಗಿ ಆಲ್ರೆಡಿ 75 ವರ್ಷ ನಮ್ಮ ಪುಣ್ಯ ಲಾಟ್ರಿ ನಾವು ಬದುಕಿದ್ದೇವೆ.
ಆ 75 ವರ್ಷದಲ್ಲಿ ಇಬ್ರು 50 ವರ್ಷ ಕಳೆದು ಬಿಟ್ಟಿದ್ರು. ತೂಕ ನಿನಗೆಷ್ಟ? 57. ನಮ್ಗಿನ ಜಾಸ್ತಿ ಆಯ್ತು ಗಿರಾಕಿ. ಅಂದ್ರೆ 66% ಲೈಫ್ ವಿ ಹ್ಯಾವ್ ಲಿವ್ಡ್, ಆಲ್ಮೋಸ್ಟ್ 70% ಲೈಫ್ ವಿ ಹ್ಯಾವ್ ಲಿವ್ಡ್. ನಮ್ಮ ಅನುಭವನೂ ಇದೆ, ನಮ್ಮ ವಿಚಾರನೂ ಇದೆ. ಈ ದೇಶ ಬದಲಾವಣೆ ಆಗ್ಬೇಕಾಗಿದ್ರ ಮುಂದೆ ನೀವೇನೇನು ಕೂತ್ಕೊಂಡಿರಲ್ಲ, ಮೊದಲು ಟಿವಿ ಎಷ್ಟು ಬೇಕು ಅಷ್ಟೇ ನೋಡಕ್ ಚಾಲು ಮಾಡ್ರಿ, ಫೇಸ್ಬುಕ್ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರಿ, ಕೆಲ್ಸಕ್ಕೆ ಬರೋದು ಇನ್ಫಾರ್ಮೇಶನ್ ತಗೋಬೇಡ್ರಿ. ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತೇಳಿ ಹೊಡೆದಾಟಕ್ಕೆ ಬೀಳ್ತಕ್ಕಂಥ ವಾಟ್ಸಪ್ ಯೂನಿವರ್ಸಿಟಿಗಳು ಬರ್ತವೆ. ಇವನ್ ಯಾವಕ್ಕೂ ಕಿವಿ ಕೊಡಕ್ ಹೋಗ್ಬೇಡ್ರಿ. ಯಾವುದೇ ಸರ್ಕಾರಗಳು ಇದ್ರೆ ಈ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮುಖಾಂತರ ನಡಿಬೇಕು. ಅಂತ ಒಂದು ಸರ್ಕಾರ ನಡೀಲಿದ್ರೆ ಅದನ್ನ ಒಳಪಟ್ಟು ಹಿಡಿದು ಕೇಳ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭ ಕೇಳಿಕ್ಕೆ ಬಯಸ್ತೀನಿ. ನಾನು ಇನ್ನೊಂದು ಸಂದರ್ಭದಲ್ಲಿ ಯಾವಾಗ ಮಾತನಾಡ್ತೇನೆ ಅಂಬೇಡ್ಕರ್ ಸಾಹೇಬರ ವಿಷಯದಲ್ಲಿ. ಇವತ್ತು ನಮ್ಮ ಫೌಂಡೇಶನ್ ವತಿಯಿಂದ ಇವತ್ತು ಡಾಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ನಾವೇನು ಉದ್ಯೋಗ ಮೇಳವನ್ನು ಮಾಡ್ತಾ ಇದೀವಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ಬೇಕಂತ ಈ ಕಾರ್ಯಕ್ರಮ. ಅದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಬಂಧುಗಳೇ. 45 ಕಂಪನಿಗಳು ಬಂದಿದ್ದಾವೆ. ಮುಂದೆ ಬೇಕಿದ್ರೆ ಇನ್ನ 3-4 ತಿಂಗಳಾಗ್ಲಿ, 5-6 ತಿಂಗಳಾಗ್ಲಿ, ಮತ್ ಬೇಕಿದ್ರೆ ಪುನಃ ಮತ್ತೆ ಇನ್ನೊಂದ್ಸಲಿ ಕೂಡ ನಾವಿಲ್ಲಿ ಉದ್ಯೋಗ ಮಾಡಕ್ ರೆಡಿ ಇದ್ದೀವಿ. ನೀವು ಇದನ್ನ ಸದುಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಇವತ್ತು ಹಲವಾರು ವಿಷಯಗಳಿದ್ದಾವೆ ಚರ್ಚೆ ಮಾಡ್ಲಿಕ್ಕೆ. ಅದ್ರಿಂದ ಯಾವ್ದು ರಾಜಕೀಯ ವೇದಿಕೆ ಅಲ್ಲ. ನಿಮಗಿನ್ನ ಇಂಟರ್ವ್ಯೂ ಟೈಮ್ ಆಗಿದೆ. ನಾನು ಪುನಃ ಇವತ್ತು ಧಾರವಾಡಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ನಾನು ತಡವಾಗಿ ಬರ್ಲಿಕ್ಕೆ ಕಾರಣ, ಅಲ್ಲಿ ಶಿವಮೊಗ್ಗದಿಂದ ಇವತ್ತು ನಮಗೆ ಫ್ಲೈಟ್ ಟೇಕ್ ಆಫ್ ಆಗ್ಲಿಕ್ಕೆ ಲೇಟ್ ಆಯ್ತು. ಅಲ್ಲಿ ನಮಗೆ ಕ್ಲಿಯರೆನ್ಸ್ ಇರಲಿಲ್ಲ, ಕ್ಲೌಡ್ ಕ್ಲಿಯರೆನ್ಸ್ ಇರಲಿಲ್ಲ, ವಿಸಿಬಿಲಿಟಿ ಕ್ಲಿಯರೆನ್ಸ್ ಇರಲಿಲ್ಲ. ಅದಕ್ಕಾಗಿ ಲೇಟ್ ಆಯ್ತು. ಕ್ಷಮೆ ಇರಲಿ ಈ ಸಂದರ್ಭದಲ್ಲಿ ಹೇಳಿ, ಏನೇ ನಮ್ಮ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅನಾನುಕೂಲ ಆಗಿದ್ರೆ ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು. ಯುವಕರು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ, ಈ ದೇಶದ ಸಂವಿಧಾನವನ್ನ ಚೆನ್ನಾಗಿ ಓದ್ಕೊಳ್ಳಿ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆನ ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೀನಿ. ಯಾಕಂತಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಬಹಳ ರೀತಿಯಾದಂತ ಡೀಪ್ ರೂಟೆಡ್ ರಾಜಕಾರಣ ನಡೆದ್ಬಿಡಿದೆ ಈ ದೇಶದಲ್ಲಿ. ನಾನು ಈ ವೇದಿಕೆ ಮುಖಾಂತರ ಅದಕ್ಕೆ ಅಡ್ರೆಸ್ ಮಾಡಕ್ ಹೋಗುದಿಲ್ಲ. ಅದಕ್ಕೆ ನಾನು ನಿಮಗೆ ಲೈಟರ್ ನೋಟಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಪ್ರತಿಯೊಬ್ಬರು ಏನು ಬಂದಿದ್ದೀರಿ, ಈ ದೇಶ ನಿಮ್ದು. ನಾವೇ ಕಾಂಗ್ರೆಸ್ ಪಾರ್ಟಿಯವರು, ಬಿಜೆಪಿ ಪಾರ್ಟಿಯವರು ಈ ದೇಶದ ಸೊತ್ತಲ್ಲ. ಈ ದೇಶದ ಸೊತ್ತು ಯಾರೇ ಆಗಿದ್ರೆ ತಾವು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯು ಆಲ್. ಇಫ್ ಅಟ್ ಆಲ್ ಯು ಹ್ಯಾವ್ ಟು ಮೇಕ್ ಅ ಚೇಂಜ್, ಫಸ್ಟ್ ಯು ನೀಡ್ ಟು ಲುಕ್ ಅಟ್ ಯುವರ್ ಸೆಲ್ಫ್ ಅಂಡ್ ಮೇಕ್ ಅ ಚೇಂಜ್. ಅಂದ್ರೆ ದೇಶದಲ್ಲಿ ಬದಲಾವಣೆ ಆಗ್ಬೇಕಾಗಿದ್ರೆ ನೀವು ಆತ್ಮಾವಲೋಕನ ಮಾಡಿಕೊಂಡು ತಮ್ಮಷ್ಟಿಗೆ ತಾವೇ ಚೇಂಜ್ ಆದ್ರೆ ಮಾತ್ರ ನೀವು ಚೇಂಜ್ ಅನ್ನ ಬಯಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು, ತನ್ನ ತಾನರಿತೊಡೆ ತಾನೇ ದೇವರು ಅಂತ ಹೇಳಿ. ಆತ್ಮಾವಲೋಕನ ತಾವು ಮಾಡಿಕೊಂಡು ಮುಂದೆ ಸಮಾಜನ ಯಾವ ರೀತಿ ಒಯ್ಬೇಕು, ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ನಾವು ಹಳ್ಳಿಗಳಲ್ಲಿ ಇರಬೇಕು, ಯಾವ ರೀತಿ ಹಳ್ಳಿ ಕಟ್ಟಬೇಕಂತ ಆ ಒಂದು ಯೋಜನೆನ, ಆ ಒಂದು ವಿಷನ್ ತಾವು ಮುಂದುವರಿಸಿಕೊಂಡು ಒಯ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನಗೆ ಕರೆಸಿ, ನಾನು ಯಾವಾಗಲೂ ಹೇಳ್ತೀನಿ, ಏನಾದ್ರು ಸನ್ಮಾನ ಮಾಡಕ್ ಹೋಗ್ಬೇಡ್ರಿ. ಆದ್ರೂ ಸನ್ಮಾನ ಮಾಡಿದಿರಿ, ಪ್ರೀತಿ ಗೌರವವನ್ನು ತೋರಿಸಿದಿರಿ. ಇವತ್ತು ನಾವು ಬಂದಿರತಕ್ಕಂಥ ಉದ್ದೇಶ ಡಾಕ್ಟರ್ ಶ್ರೀನಿವಾಸರವ್ರು ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಆ ಪ್ರಯತ್ನನ ಸಹಕರಿಸಬೇಕು, ಅವ್ರ ಗುರಿನ ಮುಟ್ಟಿಸ್ಬೇಕು. ಅವ್ರು ಹಾಕಿರ್ತಕ್ಕಂಥ ಏನು ಒಂದು ವಿಷನ್ ಇದೆ, ಇಲ್ಲಿ ಕೂಡ್ಲಿಗೆಲ್ಲಿ ಯುವಕರಿಗೆ ಕೆಲಸ ಕೊಡ್ಬೇಕಂತ ಏನು ವಿಷನ್ ಇದೆ, ಆ ವಿಷನ್ಗೆ ನಾವು ಸಣ್ಣ ಅಳಿಲು ಸೇವೆ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಅವ್ರಿಗಿರ್ಲಿ, ಅವ್ರು ನಿಮ್ ಜೊತೆ ಇರ್ತಾರೆ, ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿರ್ತಕ್ಕಂಥ ಎಲ್ಲ ಯುವಕರು ದಯಮಾಡಿ ಕೈ ಎತ್ತರೆಯ, ನೀವು ಕೈ ಮುಗಿತೀವಿ ನಿಮಗೆ. ದುಶ್ಚಟಗಳು, ಕುಡಿಯೋದು, ಸೇದೋದುಗಳು, ಆಮೇಲೆ ಯಾವ ಬಿಗ್ ಬಾಸ್ ಯಾವ ರಿಲೇಟೆಡ್ ಇರ್ತಾವ ದಯಮಾಡಿ ನೋಡ್ರಿ. ಅನ್ರಿಲೇಟೆಡ್ ಎಲ್ಲ ನೋಡಕ್ ಹೋಗ್ಬೇಡಿ. ನಾನು ನಾಟ್ ಡಿ ಪ್ರಮೋಟಿಂಗ್ ಅಂದ್ರೆ ಬಿಗ್ ಬಾಸ್ ನೋಡ್ಬಾರ್ದು ಅಂತ ಹೇಳ್ತಾ ಇಲ್ಲ. ಯಾವ್ದು ರಿಲೇಟೆಡ್ ಇದೆ, ಯಾವ್ದು ಮೈಂಡಿಗೆ ಅನುಕೂಲ ಆಗುತ್ತೆ, ನಿಮಗೆ ಸಕ್ಸಸ್ ಅಂತಕ್ಕಂಥದನ್ನ ಬಹಳ ಒಂದೇ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್. ಏನ್ ಹೇಳ್ರಿ? ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್. ನೀವು ಡಿಸಿಪ್ಲಿನ್ ಇಲ್ಲ, ಯಾವನೊಬ್ಬರು ಬುದ್ಧಿವಂತ ಇರ್ಬೋದು, ಆದ್ರೆ ಅವ್ನು ಡಿಸಿಪ್ಲಿನ್ ಇಲ್ಲ, ಅವ್ನು ಹಾರ್ಡ್ ವರ್ಕಿಂಗ್ ಇಲ್ಲ ಅಂತಂದ್ರೆ ಅವನು ಬಹಳ ದಿವಸ ಅದೇ ಸ್ಥಾನದಲ್ಲಿ ಇರೋದಿಲ್ಲ. ಯಾವ ಮನುಷ್ಯ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾನೆ, ಹಾರ್ಡ್ ವರ್ಕ್ ಮಾಡ್ದಂಗಿಲ್ಲ, ಯು ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್. ನಾನು ಲಕ್ಕಿಯಲ್ಲಿ ಇರ್ತಕ್ಕಂಥದ್ದು. ನಾನು ಆ ತಂಗಿಗೆಲ್ಲ ಇದ್ದಾಳೆ, ಅವ್ರ ತಾಯಿ ಹೊಟ್ಟೆ ಹುಟ್ಟಿದ್ರೆ ನಾನು ಅಲ್ಲಿರ್ತಿದ್ದೆ. ಯಾವುದೋ ಸ್ಲಮ್ ಅಲ್ಲಿ ನಮ್ಮ ತಾಯಿಯಲ್ಲಿ ನಾನು ಆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಹುಟ್ಟುತ್ತಾ ಇದ್ದೆ. ನಾನೇನು ಹಣೆ ಬರ ಚೆನ್ನಾಗಿದೆ, ನಾನು ಹುಟ್ಟಿದ್ದೀನಿ. ಆದ್ರೆ ನನ್ನ ಪ್ರಾಮಾಣಿಕವಾಗಿ ಕಳೆದ 35 ವರ್ಷದ ಈ ರಾಜಕೀಯ ಜೀವನದಲ್ಲಿ ದಿನ ಬೆಳಿಗ್ಗೆ ಎದ್ರು ಕೂಡ ಬಡವರ ಪರವಾಗಿ ನಾನು ಅತ್ಯಂತ ಕಾಳಜಿ ವಹಿಸಿ ಕೆಲಸ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ.
ಸೊ ಇದು ಏನು ಮಾಡಕ್ ಬರಲ್ಲ, ಹಣೆ ಬಾರ. ಆದ್ರೆ ನಮಗೇನು ದೇವರು ಅವಕಾಶ ಕೊಟ್ಟಿದ್ದಾನೆ, ನಿಮಗೇನು ಅವಕಾಶ ಇದೆ, ಈ ಅವಕಾಶನ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕು. ಏನು ಸಕ್ಸಸ್ ಅಂದ್ರೆ ಏನು? ನಾನಿವತ್ತು ಅಮ್ಮಾನಿ ಹೋಲ್ಸ್ಕೊಂಡು ನೋಡಿದ್ರೆ ನನ್ನ ಸಕ್ಸಸ್ ಏನಿದೆ? ಸೊ ಅದಕ್ಕೆ ಡೋಂಟ್ ಟ್ರೈ ಟು ಕಂಪೇರ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್. ಅವನಲ್ಲಿದ್ದಾನೆ, ನಾನು ಇಲ್ಲಿದ್ದೀನಿ, ಆ ರೀತಿಯ ಸಕ್ಸಸ್ ನ ಕಂಪೇರ್ ಮಾಡಬೇಡಿ. ಅವನಿಗೆ ಜಾಸ್ತಿ ಸಂಬಳ, ನನಗೆ ಕಮ್ಮಿ ಸಂಬಳ, ನಂದಿರ್ತಕ್ಕಂಥ 100 ಕೋಟಿ ಟರ್ನ್ ಓವರ್, ಅಂಬಾನಿದ 25 ಲಕ್ಷ ಕೋಟಿ ಟರ್ನ್ ಓವರ್ ಇದೆ. ಯಾವ್ದನ್ನ ಬೇಸಿಸ್ ನ ಸಕ್ಸಸ್ ನೀವು ಕಂಪೇರ್ ಮಾಡ್ತೀರಿ? ಸಕ್ಸಸ್ ವೆನ್ ಎವರ್ ಯು ಆರ್ ಡೌನ್ ಇನ್ ಲೈಫ್, ಅಗೇನ್ ವೆನ್ ಯು ಮೇಕ್ ಅ ಕಮ್ ಬ್ಯಾಕ್ ಇಟ್ ಸೆಲ್ಫ್ ಇಸ್ ಸಕ್ಸಸ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಯಾವಾಗ ಕೆಳಗೆ ಬೀಳ್ತೀವಿ ಅಲ್ಲಿಂದ ಮೇಲೆ ನಾಳ್ಬೇಕು, ಇಲ್ಲೇನಿದೀವಿ ಇಲ್ಲಿಂದ ಮೇಲೆ ಹೋಗ್ಬೇಕು, ಕೆಳಗೆ ಬಿದ್ದರೆ ನಾವು ಮತ್ತೆ ವಾಪಸ್ ಬರ್ಬೇಕು, ಅದನ್ನೇ ಸಕ್ಸಸ್ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಜಾಸ್ತಿ ಫಿಲಾಸಫಿಕಲಿ ಮಾತನಾಡಕ್ ಹೋಗುದಿಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಯುವಕರಿಗೆ ಇಷ್ಟ ಹೇಳ್ತಕ್ಕಂಥದ್ದು, ಇವತ್ತು ನಾವೇನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೀವಿ, ನೀವು ಇದನ್ನ ಆಪರ್ಚುನಿಟಿನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಇನ್ನ ನಮಗೆ ನೀವು ರಿಟರ್ನ್ ನಲ್ಲಿ ಇನ್ನ ಏನನ್ನ ಸಲಹೆಗಳಿದ್ರೆ ನಮ್ಮ ಫೌಂಡೇಶನ್ಗೆ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ತಿಳಿಸ್ರಿ, ನಾವು ಇನ್ನ ಏನು ಬೆಟರ್ಮೆಂಟ್ ಮಾಡ್ಬೋದು, ಇನ್ನ ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡ್ಬೋದು, ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ